ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬ್ರುನೈನಲ್ಲಿ ಪ್ರಧಾನಿ ಮೋದಿಗೆ ಸಾಂಪ್ರದಾಯಿಕ ಸ್ವಾಗತ, ವಾಣಿಜ್ಯಿಕ ಸಾಂಸ್ಕೃತಿಕ ಬಾಂಧವ್ಯ. 17,000 ಅಂಗನವಾಡಿಗಳಿಗೆ ಅಸ್ತು, 104 ಕೋಟಿ ರೂಪಾಯಿ ಅನುದಾನ ನೀಡಿದ ಕೇಂದ್ರ ಸರ್ಕಾರ, ಸಚಿವೆ ಹೆಬ್ಬಾಳ್ಕರ್. 41 ಮಂದಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರಕಟ. ಸೆಪ್ಟೆಂಬರ್ 5ರಂದು ಬೆಂಗಳೂರು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ. ಡೆಂಘಿ ಸಾಂಕ್ರಾಮಿಕ ಕಾಯಿಲೆ ಘೋಷಣೆ. ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020ರ ಅಡಿಯ ನಿಯಮಗಳಿಗೆ ಸರ್ಕಾರದಿಂದ ತಿದ್ದುಪಡಿ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಗುರಿ ತಪ್ಪಿದ ಅವನಿ ಲೇಖರ, ಓಟಗಾರ್ತಿ ದೀಪ್ತಿಗೆ ಕಂಚಿನ ಗೌರವ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೇಂದ್ರದ ಬೃಹತ್ ಕೊಡುಗೆ, ರಾಜ್ಯದಲ್ಲಿ 9 ವಂದೇ ಭಾರತ್ ರೈಲು ಸಂಚಾರ, ವಿ ಸೋಮಣ್ಣ. ಪಶ್ಚಿಮ ಬಂಗಾಳ ಹೊಸ ಮಸೂದೆ ಅಂಗೀಕಾರ, ಅತ್ಯಾಚಾರ ಹತ್ಯೆಗೆ ಮರಣದಂಡನೆ ಶಿಕ್ಷೆ. 1.45 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಯುದ್ಧೋಪಕರಣ ಖರೀದಿಗೆ ಒಪ್ಪಿಗೆ. ಖರೀದಿ ಪಟ್ಟಿಯಲ್ಲಿ ಅತ್ಯಾಧುನಿಕ ಟ್ಯಾಂಕ್ಗಳು, ರೇಡಾರ್, ವಿಮಾನಗಳು. ಪದ್ಮ ಪ್ರಶಸ್ತಿ 2025 ಹೆಸರು ಸೂಚಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ. ಯುಎಸ್ ಓಪನ್ 8ರ ಘಟ್ಟಕ್ಕೇರಿದ ಸ್ವಿಯಾಟೆಕ್ ಸಿನ್ನರ್.